ಅನ್ನದಾತರ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ರೈತರ ಜೊತೆ ಸಂಧಾನಕ್ಕೆ ಸಚಿವರನ್ನ ಕಳಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಕಳಿಸೋದಕ್ಕೆ ನಿರ್ಧಾರ ಆಗಿದೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ಗೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡ್ತಾ ಇದ್ದಾರೆ. ಸಿಎಂ ಸೂಚನೆಯ ಮೇರೆಗೆ ಬರ್ತಾ ಇರುವಂತಹ ಎಚ್.ಕೆ. ಪಾಟೀಲ್ ಅವರು ಸರ್ಕಾರದ ಸಂದೇಶವನ್ನ ಹೊತ್ತು ಬರ್ತಾ ಇದ್ದಾರೆ. ಹಾಗಾದ್ರೆ ಏನಾ ಸಂದೇಶ? ರೈತರ ಸಮಸ್ಯೆಯನ್ನ ಬಗೆಹರಿಸ್ತಾರ? ರೈತರು ಕೇಳ್ತಾ ಇರುವಂತಹ ಬೆಂಬಲ ಬೆಲೆ ನಿಗದಿ ಮಾಡ್ತಾರ? ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಒಂದ್ ಕಡೆ ಎಚ್.ಕೆ. ಪಾಟೀಲ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ರೈತರ ಜೊತೆ ಮಾತನಾಡ್ತಾರೆ. ಸರ್ಕಾರ ನೀಡಿದಂತಹ ಸಂದೇಶವನ್ನ ಹೊತ್ತು ರೈತರಿಗೆ ಆ ಸಂದೇಶವನ್ನ ತಲುಪಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇವತ್ತು 7ನೇ ದಿನ. ಸೊ ಇವತ್ತು ಏನ್ ಹೇಳ್ತಾ ಇದ್ದಾರೆ ರೈತರು? ಜೊತೆಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಸ್ಥಳಕ್ಕೆ ಕಳಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯ ಏನು? ರೈತರು ಭರವಸೆಯಲ್ಲಿದ್ದಾರಾ ಸಮಸ್ಯೆ ಬಗೆಹರಿಯುತ್ತೆ ಅಂತ? ಹೌದು ವಿನ, ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತೇಳಿ ಕಳೆದ 7 ದಿನಗಳಿಂದ ಧರಣಿಯನ್ನ ಈ ಭಾಗದ ಕಬ್ಬು ಬೆಳೆಗಾರರು ಮಾಡ್ತಿರುವಂಥದ್ದು. ಹೀಗಾಗಿ ಇವತ್ತು ಅದು 7ನೇ ದಿನಕ್ಕೆ ಕೂಡ ಕಾಲ್ಗಿಟ್ಟಿರುವಂಥದ್ದು. ಕೇವಲ ಗುರ್ಲಾಪುರ ಕ್ರಾಸ್ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಈ ಪ್ರತಿಭಟನೆ ಕಿಚ್ಚು ವ್ಯಾಪಿಸ್ತಿರುವಂಥದ್ದು. ಕೇವಲ ರೈತರಷ್ಟೇ ಅಲ್ಲ, ರೈತರಿಗೆ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ನೀಡ್ತಿರುವಂಥದ್ದು. ಇವತ್ತು ಬೆಳಗಾವಿಯ ಸುವರ್ಣಸೌಧ ಎದುರು ಕೂಡ ಕರ್ವೆ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ಪ್ರತಿಭಟನೆ ನಡೆಸೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಮತ್ತೊಂದೆಡೆ ಗುರ್ಲಾಪುರ ಕ್ರಾಸ್ ಏನಿದೆ ರಾಜ್ಯ ಹೆದ್ದಾರಿ, ಅಲ್ಲೂ ಕೂಡ ಪ್ರತಿಭಟನೆ 7ನೇ ದಿನಕ್ಕೆ ಈಗ ಮುಂದುವರೆದ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಸರ್ಕಾರ ವಿರುದ್ಧ ಎಷ್ಟು ಆಕ್ರೋಶ ಇದೆ ಅಂತಂದ್ರೆ, ಕೇವಲ ಬಟ್ಟೆಯನ್ನ ಬಿಚ್ಚಿ ಇಲ್ಲೊಬ್ರು ರೈತರು ಮೂಡ್ಲಿಗೆ ಸುರೇಶ್ ಬೆಳವಿ ಅಂತ ಏನ್ ರೈತ ಇದ್ದಾರೆ, ಅವರು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡ್ಲೇಬೇಕು ಅಂತ ಪೇಂಟ್ ಅನ್ನ ಇಡೀ ಬಾಡಿ ತುಂಬಾ ಪೇಂಟ್ ಅನ್ನ ಮಾಡ್ಕೊಂಡು ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇನ್ನೊಂದೆಡೆ ದೃಶ್ಯದಲ್ಲಿ ನೋಡ್ತಿರುವಂತದ್ದು ನೋಡಿ, ಅವರ ದೇಹ ಮೇಲೆ ನೋಡಿ, ಮತ್ತೊಂದ್ ಕಡೆ ಬೆನ್ನಿನ ಮೇಲೆ ಕೂಡ ಕಬ್ಬಿನ ಚಿತ್ರವನ್ನು ಕೂಡ ಪೇಂಟಿಂಗ್ ಮಾಡ್ಕೊಂಡು ಬಂದಿರುವಂತ. ಕಳೆದ 7 ದಿನಗಳಾದ್ರೂ ಕೂಡ ಸರ್ಕಾರ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ನಮ್ಮ ಮನೆಗೆ ಸ್ಪಂದಿಸ್ತಿಲ್ಲ ಅನ್ನುವಂತಹ ಆರೋಪ ಇರುವಂತದ್ದು. ನಾವೀಗ ಆ ಪೇಂಟಿಂಗ್ ಮಾಡಿರ್ತಕ್ಕಂಥ ರೈತರನ್ನೇ ಮಾತಾಡ್ತೀನಿ. ಅದ್ರ ಯಾಕೆ ಮಾಡ್ಕೊಂಡ್ ಬಂದಿರಿದ್ನ ಸರ? ರೈತರ ಪರ ಹೋರಾಟ ಮಾಡಬೇಕಾದ್ರೆ ಅದು ಸಲಹೆ ಮಾಡ್ಕೊಂಡ್ ಬಂದಿದ್ರು ಸರ್. ಈಗ ನಾವು ಮುಂಜಾನೆ 8:00 ಬಂದೇನೆ ಸರ್. ಇಲ್ಲೇ ನಿನ್ನ ರಾತ್ರಿನೂ ಬಂದೇನೆ ಸರ್. ಈಗ ಮುಂಜಾನೆ ಮಾಡ್ಕೊಂಡ್ ಬಂದೇನೆ. ಮತ್ತಷ್ಟು ವಿನಯ್ ನೋಡಿ, ರೈತರು ನೋಡಿ ಅರಬೆತ್ತಲಾಗಿ ಕೂಡ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. 7 ದಿನಗಳಾದ್ರೆ ಇವತ್ತು ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಕೇವಲ ಒಬ್ಬರ ಸಚಿವರನ್ನು ಮಾತ್ರ ಕಳಿಸುವ ಪ್ರಯತ್ನವನ್ನು ಮಾಡ್ತಿರುವಂತದ್ದು. ಎಚ್.ಕೆ. ಪಾಟೀಲ್ ಅವರು ಇವತ್ತು 2 ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ಅವರು ಬಂದ ಬಳಿಕ 3,000 ರೂಪಾಯಿ ಕೊಡೋಕೆ ನಾವು ಗಟ್ಟಿಯಾಗಿದ್ದೀವಿ, ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಾತ್ರ ಈ ಭಾಗದ ರೈತರು ಪ್ರತಿಭಟನೆ ಹೆಸರಿದ್ದಾರೆ. ಇಲ್ಲ ಅಂದ್ರೆ ಪ್ರತಿಭಟನೆ ಕಿಚ್ಚು ಮತ್ತಷ್ಟು ವ್ಯಾಪಿಸಲಿದೆ. ರೈತರು ಮಾತ್ರ ಬಟ್ಟೆ ಯಾಕೆ ಕಳೆದ್ರಿ ಸರ್? ನಮಗೆ 3,500 ರೂಪಾಯಿ ಬಿಲ್ ಕೊಡ್ತಕ್ಕ ಅಂತೂ ನಾವು ಹೆಂಗೆ ಹಾಕೋದಿಲ್ರಿ. ಯಾವ ಸಚಿವರು ಬಂದಿಲ್ಲ, ಯಾವ ಫ್ಯಾಕ್ಟ್ರಿ ಮಾಲಕರು ಬಂದಿಲ್ಲ, ಯಾರು ಉಸ್ತುವಾರಿ ಬಂದಿಲ್ಲ, ಯಾವ ಮುಖ್ಯಮಂತ್ರಿ ಬಂದಿಲ್ರಿ. ಇಲ್ಲಿ ನಾವು 7 ದಿನ ಇಲ್ಲೇ ಕೂತೋದು ರೀ. ನಾವು ಊಟನೂ ತಂದದು, ಅಡಿಗೆನ ಮಾಡ್ಸಾಕ್ತಿದ್ವು ರೀ. ಮಂದಿ ಹಂಗ ರೊಕ್ಕನೂ ಕೊಡಾಕ್ತಾರು. ಸ್ವಾಮಿಗಳು ಸಪೋರ್ಟ್ ಮಾಡ್ಯಾರ್ರಿ, ವಕೀಲರು ಸಪೋರ್ಟ್ ಮಾಡ್ಯಾರು, ನಮಗೆ ಯಾವ ಡಾಕ್ಟ್ರು ಸಪೋರ್ಟ್ ಮಾಡ್ಯಾರ್ರಿ. ಇನ್ನೂವರೆಗೂ ಒಬ್ಬ ಸಚಿವರು ಬಂದಿಲ್ಲ. ನಮಗೆ ಅದಾರು ಇಲ್ಲೋ ಆಮೇಲೆ ಏನು ಸತ್ತಾರೋ ಗೊತ್ತಾಗತ್ರ. ಅವ್ರ ಯಾಕೆ ಬಂದಿಲ್ಲ ಅನ್ನೋದು ನಮಗೂ ತಿಳಿಸಿಲ್ರಿ. ಅವ್ರು ನಮ್ಮ ಅಧ್ಯಕ್ಷರಿಗೂ ಹೇಳಿಲ್ಲ, ಶ್ರೀ ಗುರುಗಳಿಗೂ ಹೇಳಿಲ್ಲ. ಅವ್ರ ಯಾಕಂದ್ರೆ ಜನ ಲಕ್ಷ ಗಂಟ್ಲೆ 1.5 ಲಕ್ಷ ಗಂಟೆ ಜನ ಬರ ಆಯ್ತೈತ್ರಿ. ಇಲ್ಲಿ ಒಬ್ಬರಾದ್ರೂ ಹಿಂಗಪ್ಪ ಅನ್ಬಾರ್ರಿ. ಹಿಂಗೆ ಮಾಡಿ ಒಬ್ಬ ಹರಿಗೇರಿ ಅವ ವಿಷ ಕುಡಿದ್ರವ. ಯಾಕೆ 4 ದಿನ ತಡದ್ ವಿಷ ಕುಡಿದು ಬಿಟ್ರವ. ಈ 7ನೇ ದಿನ ರೀ, ಇನ್ನೂವರೆಗೂ ಒಬ್ಬ ಸಚಿವರು ಬಂದಿಲ್ಲ. ಇಲ್ಲಿ ಯಾಕೆ ಬಂದಿಲ್ರಿ? ಇಲ್ಲಿ ಎಚ್.ಕೆ. ಪಾಟೀಲ್ ಬರ್ತೀನಿ ಅಂತಾರೆ, ಏನ್ ನಿರೀಕ್ಷೆ ಮಾಡ್ತಿರೋ? ನಾವು ಅವ್ರು ಬಂದ್ರು 3,500 ರೂಪಾಯಿ ಬಿಲ್ ಫಿಕ್ಸ್ ಆಗ್ಬೇಕ್ರಿ. ಅಣ್ಕಮಟ್ಟ ಅಂಗಿ ಹಾಕೋದಿಲ್ಲ, ಎಲ್ಲಾರು ಅಂಗಿ ಕಳೆದು ಇಲ್ಲೇ ಕುಂಡ್ರಾರ. ನಾವು ಹಾರಿಗರಿ ಇಲ್ಲಿ ಯಾಕೆ ಗುರ್ಲಾಪುರ ಕ್ರಾಸ್ ನಾವು ಟಾರ್ಗೆಟ್ ಮಾಡ್ಕೊಂಡ್ರೆ, ಈ ಕಡೆ 2 ಕಡೆ ಸಂಪಕೈತಿ ನಮಗ. ಬೆಳಗಾವಿ ಸಂಪಕೈತಿ, ಬಿಜಾಪುರ, ಬಾಗಲಕೋಟೆ ಎಲ್ಲಕ್ಕೂ. ಇಲ್ಲಿ ನಮಗ ನಮ್ಮ ಅಜ್ಜಾರ ಇದೈತ್ರಿ, ಇಲ್ಲಿ ಪುಣ್ಯ ಸ್ಥಳ ಐತ್ರಿ ನಮಗಿದ. ಶುಭೋದ್ರಂಗದ ಅಜ್ಜಾರ ಸ್ಥಳ ಐತ್ರಿ. ಹರ ಅಂದ್ ಏನ್ ಅವ್ರ ಗಾಡಿ ಓಡಿಸ್ಯಾರಲ್ಲ, ಹಂಗ ಅಪ್ಪಗಳು ನಮಗ ಹರ ಅಂದ್ ನಮಗ ಕಬ್ಬಿನ ಬಿಲ್ 3,500 ಕೊಡತಕ್ಕ ಹೇಳುವಂಗಿಲ್ಲ ಅಂತ ಹೇಳಿಬಿಟ್ಟಾರ ನಮಗ.
ಆಕ್ರೋಶನ ನೋಡ್ತಿರುವಂತದ್ದು ಈ ಭಾಗದ ರೈತರದ್ದು. ಏನು ಇವತ್ತು 2 ಗಂಟೆ ಸುಮಾರಿಗೆ HK ಪಾಟೀಲ್ ಅವರು ಬರ್ತಾರೆ. ಅವರು ಬಂದು ಸರ್ಕಾರದ ನಿರ್ಧಾರ ಹಾಗೂ ಕಾರ್ಖಾನೆ ಮಾಲೀಕರ ನಿರ್ಧಾರವನ್ನು ಇಲ್ಲಿ ಸ್ಪಷ್ಟಪಡಿಸಬೇಕು. ಇಲ್ಲವಾದ್ರೆ ನವೆಂಬರ್ 7ನೇ ತಾರೀಕು ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಇನ್ನೂ ತೀವ್ರ ಸ್ವರೂಪದಲ್ಲಿ ಪಡ್ಕೋತೀವಿ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ನೀಡ್ತಿದ್ದಾರೆ. ಹೀಗಾಗಿ 2 ಗಂಟೆಗೆ HK ಪಾಟೀಲ್ ಅವ್ರ ಬರ್ತಕ್ಕಂತಹ ಸಂದೇಶ ಏನು ಹೊತ್ಕೊಂಡು ಬರ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲನ ಈ ಭಾಗದ ರೈತರಲ್ಲಿ ಮೂಡಿಸಿರುವಂತದ್ದು. ಮತ್ತೊಂದೆಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈಗ ವೇದಿಕೆಗೆ ಬರ್ತಾರೆ. ಇವತ್ತು ಕೂಡ ಅವರು ಇಡೀ ದಿನ ರೈತರ ಜೊತೆಗೆ ಇರೋಕೆ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.